ನಾನು ನನ್ನ ಮಗಳು ಆರ್ಯ. ಇವತ್ತು ನಾವು ಮನೆಯವರೆಲ್ಲ ಸೇರಿಕೊಂಡು ಆರ್ಯ ಹೆಸರಲ್ಲಿ ಒಂದು ಮರನ ನೆಟ್ಟಿದ್ವಿ. ಯಾಕೆ ಅದ್ರ ಉತ್ತರ ಕೊಡ್ತೀನಿ ಬನ್ನಿ. ನಮಗಿಲ್ಲಿ ಆಸ್ಟ್ರೇಲಿಯಾಲಿ ಹುಟ್ಟಿದ ನಂತರ ಮಗುವಿಗೆ ಅಟ್ಯಾಚ್ ಆದಂಥ ಕರಳು ಬಳ್ಳಿನ ಪೇರೆಂಟ್ಸ್ಗೆ ಒಪ್ಪಿಸ್ತಾರೆ ಬೇಕು ಅಂದರೆ. ಕೆಲವೊಬ್ಬರು ಅದೇ ಕರಳು ಬಳ್ಳಿನ ಉಣ್ತಾರೆ. ನನಗೆ ಆಸೆ ಇದ್ದಿದ್ದು ಅದೇ. ನನ್ನ ಕರಳು ಬಳ್ಳಿ ಅದೇ ನನ್ನ ಮಗಳ ಹೆಸರಲ್ಲಿ ಒಂದು ಮರವಾಗಿ ಬೆಳೀಲಿ ಅಂತ. ಇನ್ನು ಯಾವ ಮರ ಬೆಳೆಯೋದು ಈ ಪ್ರಶ್ನೆ ನನ್ನಲ್ಲೂ ಇತ್ತು. ಮರ ನನಗೆ ರಿಲೇಟೆಡ್ ಆಗೂ ಇರಬೇಕು ಆ್ಯಂಡ್ ಈಸಿಯಾಗಿ ಆಸ್ಟ್ರೇಲಿಯನ್ ವೆದರ್ಗೂ ಬೆಳೆಯೋ ಥರ ಇರಬೇಕು. ಅದಕ್ಕೆ ನಾವು ನೆಟ್ಟಿದ್ದೆ ಇವತ್ತು ಪೇರಲ ಹಣ್ಣಿನ ಮರ. ಪ್ಯಾರಲಕಾಯಿ ಅಂದ ತಕ್ಷಣ ನನಗೆ ನೆನಪಾಗದೆ ನನ್ನ ಬಾಲ್ಯ. ಎಷ್ಟೋ ಜನ ಪ್ಯಾರಲಕಾಯಿ ಅಂದರೆ ಏನು ಅಂತ ಕೇಳ್ತಾ ಇರ್ಬೋದು. ಸೀಬೆಕಾಯಿನೇ ಪ್ಯಾರಲೆ ಹಣ್ಣು ಅಂತ ಹೇಳ್ತೀವಿ ನಮ್ಮ ಉತ್ತರ ಕನ್ನಡ ಕಡೆ. ಇನ್ನು ನನಗೆ ನೆನಪಾಗದೆ ಪೇರಲೆ ಹಣ್ಣಿನ ವಿಚಾರದಲ್ಲಿ ನಾವಿದ್ದಂಥ ಒಂದು ಪುಟಾಣಿ ಮನೆ ಹಿಂದೆ ಒಂದು ತೋಪಿತ್ತು. ಅದು ನೀಲಗಿರಿ ತೋಪಾಗಿತ್ತು. ಅದನ್ನೆಲ್ಲ ದಾಟಿ ಹೋದ್ರೆ ಒಂದು ಜಮೀನು ಕೂಡ ಸಿಗ್ತಾ ಇತ್ತು. ಅದೆಲ್ಲ ಕಮಲಮ್ಮ ಅನ್ನೋರೊಬ್ರು ಈ ಚೇಪೆಕಾಯಿ ಮರದಿಂದ ಚೇಪೆಕಾಯಿನ ಅದರ ಸೀಸನ್ ಬರ್ತಿದ್ದಂಗೆ ತೊಗೊಂಬರ್ತಾ ಇದ್ದೆ. ನಾನು ನಮ್ಮ ಬೆಡ್ರೂಮಿನ ಕಿಟಕಿಯಲ್ಲಿ ಕೂತ್ಕೊಂಡು ಕಮಲಮ್ಮವ್ರನ್ನ ನೋಡಿದ ತಕ್ಷಣ ಕರೆದು ಚೇಪೆಕಾಯಿ ಕೇಳ್ತಾ ಇದ್ದೆ. ಎಷ್ಟೋ ಸತಿ ಅಮ್ಮ ಗಂಟ್ಲು ನೋವು ಬರುತ್ತೆ ಅಂತ ಪೇರಲಕಾಯಿ ಕೊಡ್ತಿರ್ಲಿಲ್ಲ. ಆದರೆ ನಾವಿದ್ದಂಥ ಬಾಡಿಗೆ ಮನೆಯ ಓನರು ಆ ಅಜ್ಜಿ ಯಾವಾಗಲೂ ತನ್ನ ಸೆರಗಿನಲ್ಲಿ ಏನಾದರೂ ಒಂದು ತಿಂಡಿನ ಮುಚ್ಚಿಟ್ಕೊಂಡು ತೊಗೊಂಬರ್ತಾಯಿತ್ತು. ಹಾಗೆ ತೊಗೊಂಬರ್ತಿದ್ದೆ ಈ ಚೇಪೆಕಾಯಿ. ಇನ್ನು ನನ್ನ ಬಾಲ್ಯದ ಸ್ವಲ್ಪ ಭಾಗ ಕುಮಟಾ ಅಲ್ಲಿ ನಾನು ರಜಾ ಬರ್ತಿದ್ದಂಗೆ ಹೋಗ್ತಿದ್ದೆ. ಕುಮಟಾ ಹತ್ರ ಆಂದ್ಲೆ ಅನ್ನೋ ಹಳ್ಳಿಯಲ್ಲಿ ನನ್ನ ಪ್ರಾಣ ಸ್ನೇಹಿತೆ ಇದ್ಲು. ಅವಳ ಹೆಸರೇ ಕೀರ್ತಿ. ಅವಳ ಜೊತೆ ಸೇರಿಕೊಂಡು ನಾನು ಕಲ್ತಿದ್ದೆ ಮರ ಹತ್ತೋದು. ಲೈಫಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಮರ ಹತ್ತಿದ್ದೆ ಈ ಪೇರಲಕಾಯಿ. ನನಗೆ ಪೇರಲೆ ಹಣ್ಣಿನ ಮರದ ಜೊತೆ ಇದೆಲ್ಲ ಕತೆ ಇದೆ. ಇನ್ನು ಆರ್ಯದ ಕತೆ ಏನೇನಾಗುತ್ತೆ ಅಂತ ಅವಳೇ ಡಿಸೈಡ್ ಮಾಡಲಿ. ಮರ ಬೆಳೆದು ಹಣ್ಣು ಕೊಡಬೇಕಾದ್ರೆ ಅವಳು ಈ ಹಣ್ಣನ್ನ ಸವಿತಾ ತನ್ನ ಬಾಲ್ಯನ ಕೂಡ ಚೆರಿಷ್ ಮಾಡಲಿ ಅಂತ ಈ ಮರನ ನೆಡ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನು ಅಂತಂದರೆ ಅದೃಷ್ಟಕ್ಕೆ ತುಳಸಿ ಕೂಡ ಸಿಕ್ತು. ಸುಮಾರು ವರ್ಷದ ಕನಸು ಕೂಡ. ಆ್ಯಂಡ್ ನಾನು ಎಷ್ಟೇ ಸತಿ ಟ್ರೈ ಮಾಡಿದ್ರು ತುಳಸಿ ಸಿಗ್ತಾನೆ ಇರಲಿಲ್ಲ. ಹೋಪ್ಫುಲಿ ಅದನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಇವತ್ತು ನನ್ನ ಕರಳು ಬಳ್ಳಿ ಪ್ರಕೃತಿನ ಸೇರಿದಂಥ ದಿವಸ. ಪ್ರಕೃತಿ ಅಂದ ತಕ್ಷಣ ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ ಈ ಪ್ರಕೃತಿ ಹೆಸರಲ್ಲಿ. ಅದೇನು ಅಂತ ಮುಂದಿನ ವಿಡಿಯೋಲಿ ಯಾವತ್ತಾದರೂ ಒಂದಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಇಷ್ಟು ಬೇಗ ಇಷ್ಟರಲ್ಲೇ ಮುಗಿಸ್ತಿದ್ದೀನಿ ಅಂದ್ಕೊಬೇಡಿ. ನನಗೂ ಒಂದು ಪ್ರಶ್ನೆ ಇದೆ ನಿಮ್ಮ ಬಗ್ಗೆ. ಅದೇ ನಿಮಗೆ ಚೇಪೆಕಾಯಿ ಮರದ ಜೊತೆ ಏನೇನು ನೆನಪಿದೆ ಕಾಮೆಂಟಲ್ಲಿ ಹೇಳಿ.